ದೇವಿಯು ನಿಮ್ಮಿಂದ ಏನು ಬಯಸುತ್ತಿದ್ದಾಳೆ? ಮೌನ ಸೂಚನೆಗಳು. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಏನೋ ಬದಲಾವಣೆ ನಡೆಯುತ್ತಿರುತ್ತದೆ. ಯಾರೂ ಹೇಳದೆ, ಯಾವುದೇ ಕಾರಣವಿಲ್ಲದೆ ಮನಸ್ಸು ಬೇರೆ ದಿಕ್ಕಿಗೆ ಹೋಗುತ್ತದೆ. ಒಮ್ಮೆ ಇದ್ದ ಆಸೆಗಳು ಕಡಿಮೆಯಾಗುತ್ತವೆ, ಒಮ್ಮೆ ಇದ್ದ ಕೋಪ ಶಾಂತವಾಗುತ್ತದೆ. ಅಂದು ನಮಗೆ ಅರ್ಥವಾಗುವುದಿಲ್ಲ. ಆದರೆ ಭಕ್ತಿಯ ದೃಷ್ಟಿಯಲ್ಲಿ ಇದು ದೇವಿಯ ಮೌನ ಕರೆಯಾಗಿರಬಹುದು. ದೇವಿಯು ನೇರವಾಗಿ ನಮ್ಮ ಮುಂದೆ ಬಂದು ಮಾತನಾಡುವುದಿಲ್ಲ. ಆಕೆ ಮೌನದ ಮೂಲಕ, ಸಂದರ್ಭಗಳ ಮೂಲಕ, ನಮ್ಮ ಮನಸ್ಸಿನ ಮೂಲಕ ಸಂದೇಶ ನೀಡುತ್ತಾಳೆ. ಮೊದಲ ಮೌನ ಸೂಚನೆ ನಿಮ್ಮ ಮನಸ್ಸು ಬದಲಾಗುತ್ತಿರುವುದು. ಹಿಂದೆ ಇಷ್ಟವಾಗುತ್ತಿದ್ದ ವಿಷಯಗಳು ಈಗ ಅರ್ಥಹೀನವೆನಿಸಬಹುದು. ಜನಸಂದಣಿ, ಗದ್ದಲ, ವ್ಯರ್ಥ ಮಾತುಗಳಿಂದ ದೂರ ಹೋಗಬೇಕೆನಿಸಬಹುದು. ಇದು ದುಃಖವಲ್ಲ. ಇದು ದೇವಿಯು ನಿಮ್ಮನ್ನು ಆಂತರಿಕ ಶಾಂತಿಯ ಕಡೆಗೆ ಕರೆದುಕೊಳ್ಳುತ್ತಿರುವ ಸೂಚನೆ. ದೇವಿಯು ಬಯಸುವುದು ನಿಮ್ಮ ಮನಸ್ಸು ಶುದ್ಧವಾಗಿರಲಿ, ಅತಿಯಾದ ಆಸೆಗಳಿಂದ ಮುಕ್ತವಾಗಿರಲಿ. ಎರಡನೇ ಮೌನ ಸೂಚನೆ ಒಂಟಿತನ ಹೆಚ್ಚಾಗುವುದು. ಅನೇಕ ಭಕ್ತರ ಜೀವನದಲ್ಲಿ ಒಂದು ಹಂತದಲ್ಲಿ ಒಂಟಿತನ ಬರುತ್ತದೆ. ಸ್ನೇಹಿತರು ದೂರವಾಗುತ್ತಾರೆ, ಸಂಬಂಧಗಳಲ್ಲಿ ಅಂತರ ಬರುತ್ತದೆ. ನಾವು ಇದನ್ನು ದುರಾದೃಷ್ಟವೆಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ದೇವಿಯು ನಿಮ್ಮ ಜೊತೆ ಮಾತನಾಡಲು ಜಾಗ ಮಾಡುತ್ತಿದ್ದಾಳೆ. ದೇವಿಯು ಬಯಸುವುದು ನೀವು ಹೊರಗಿನ ಶಬ್ದಕ್ಕಿಂತ ಒಳಗಿನ ಧ್ವನಿಯನ್ನು ಕೇಳಬೇಕು. ಮೂರನೇ ಮೌನ ಸೂಚನೆ ಭಕ್ತಿಯ ಕಡೆ ಸ್ವಾಭಾವಿಕ ಆಕರ್ಷಣೆ. ಯಾರೂ ಹೇಳದೆ ದೇವಾಲಯಕ್ಕೆ ಹೋಗಬೇಕೆನಿಸುವುದು. ದೀಪ ಹಚ್ಚಿದರೆ ಮನಸ್ಸು ಹಗುರವಾಗುವುದು. ದೇವಿಯ ಹೆಸರು ಕೇಳಿದಾಗ ಕಣ್ಣು ತೇವವಾಗುವುದು. ಇದು ಸಾಮಾನ್ಯವಲ್ಲ. ಇದು ದೇವಿಯ ಕರೆಯೇ. ದೇವಿಯು ನಿಮ್ಮಿಂದ ಬಯಸುವುದು ಭಕ್ತಿ, ಆದರೆ ಬೇಡಿಕೆ ಇಲ್ಲದ ಭಕ್ತಿ. ನಂಬಿಕೆ, ಆದರೆ ಭಯವಿಲ್ಲದ ನಂಬಿಕೆ. ನಾಲ್ಕನೇ ಮೌನ ಸೂಚನೆ ನಕಾರಾತ್ಮಕ ಸಂಬಂಧಗಳು ಮುರಿಯುವುದು. ಒಂದೇ ಸಮಯದಲ್ಲಿ ಕೆಲವರು ನಿಮ್ಮ ಜೀವನದಿಂದ ಹೊರಹೋಗುತ್ತಾರೆ. ಕೆಟ್ಟ ಅಭ್ಯಾಸಗಳು ಸ್ವತಃ ಬಿಡುತ್ತವೆ. ನಿಮಗೆ ಹಾನಿ ಮಾಡುತ್ತಿದ್ದವರು ದೂರವಾಗುತ್ತಾರೆ. ನೀವು ಇದನ್ನು ನಷ್ಟವೆಂದು ಭಾವಿಸಬಹುದು, ಆದರೆ ಇದು ದೇವಿಯ ಶುದ್ಧೀಕರಣ ಪ್ರಕ್ರಿಯೆ. ದೇವಿಯು ಬಯಸುವುದು ನಿಮ್ಮ ಜೀವನದಲ್ಲಿ ಆಕೆಗೆ ಅಡಚಣೆಯಾಗುವ ಯಾವ ಶಕ್ತಿಯೂ ಇರಬಾರದು. ಐದನೇ ಮೌನ ಸೂಚನೆ ನಿಮ್ಮೊಳಗಿನ ಧೈರ್ಯ ಜಾಗೃತಿಯಾಗುವುದು. ಹಿಂದೆ ಭಯಪಡುವ ವಿಷಯಗಳಿಗೆ ಈಗ ಎದುರಿಸುವ ಶಕ್ತಿ ಬರುತ್ತದೆ. ನಿಮ್ಮ ಮಾತುಗಳಲ್ಲಿ ದೃಢತೆ ಬರುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಾಣಿಸುತ್ತದೆ. ಇದು ನಿಮ್ಮ ಶಕ್ತಿಯಲ್ಲ, ಇದು ದೇವಿಯ ಶಕ್ತಿ ನಿಮ್ಮೊಳಗೆ ಹರಿಯುತ್ತಿರುವ ಸೂಚನೆ. ದೇವಿಯು ಬಯಸುವುದು ನೀವು ದುರ್ಬಲರಾಗಿರಬಾರದು. ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ಧೈರ್ಯದಿಂದ ಹೊತ್ತುಕೊಳ್ಳಬೇಕು. ಅಂತಿಮವಾಗಿ ದೇವಿಯು ನಿಮ್ಮಿಂದ ಬಯಸುವುದು ಧನ, ಪೂಜೆ, ತೋರಾಟ ಅಲ್ಲ. ಆಕೆ ಬಯಸುವುದು ಶುದ್ಧ ಮನಸ್ಸು, ಸತ್ಯ ನಂಬಿಕೆ ಮತ್ತು ಧೈರ್ಯದಿಂದ ಬದುಕುವ ಭಕ್ತ. ನೀವು ಈ ಸೂಚನೆಗಳನ್ನು ಅನುಭವಿಸುತ್ತಿದ್ದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ನೀವು ಒಂಟಿಯಲ್ಲ. ದೇವಿಯು ನಿಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸುತ್ತಿದ್ದಾಳೆ. ಭಕ್ತಿ ಇದ್ದಲ್ಲಿ ದೇವಿಯ ಮಾರ್ಗದರ್ಶನ